ಬರುವಂತಹ ಶ್ರೀ ಬಸವರಾಜ ಪಾಟೀಲ್ ಸೇಡಂ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ PUCಯ 2025-26ನೇ ಸಾಲಿನಲ್ಲಿ ಕಲಾ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಪಡೆದು ನಮ್ಮ ಕಾಲೇಜಿಗೆ ಕೀರ್ತಿ ತಂದಿರತಕ್ಕಂತಹ ಲಕ್ಷ್ಮೀ ಉಮೇಶ್ ಪಾಟೀಲ್ ಅಂತಕ್ಕಂಥ ವಿದ್ಯಾರ್ಥಿನಿ 600ಕ್ಕೆ 588 ಶೇಕಡಾವಾರು ನೋಡಿದಾಗ 98ರಷ್ಟು ಪ್ರತಿಶತ ತೆಗೆದುಕೊಂಡು ಬಡ ವಿದ್ಯಾರ್ಥಿ, ರೈತನ ಮಗಳು. ಇದೇ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಸಣ್ಣ ಗ್ರಾಮವಾಗಿರ್ತಕ್ಕಂಥ ಉಮರ್ಗ ಅಂತಕ್ಕಂಥ ಗ್ರಾಮದಲ್ಲಿ ಈ ವಿದ್ಯಾರ್ಥಿನಿ ಒಂದು ಪ್ರತಿಭೆಯನ್ನು, ಹಳ್ಳಿಯ ಪ್ರತಿಭೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ, ಅಂಥ ಪ್ರತಿಭೆಯನ್ನು ತೋರಿಸಿರ್ತಕ್ಕಂಥ ವಿದ್ಯಾರ್ಥಿನಿ ನಮ್ಮ ಕಾಲೇಜಿಗೆ ಒಂದು ಸಂತಸದ ವಿಷಯ ಅಂತಕ್ಕಂಥದ್ದು. ಇವತ್ತಿನ ದಿವಸ ನಮ್ಮ ಕಾಲೇಜಿನ ಪ್ರತಿಷ್ಠೆ, ತಾಲೂಕಿನಲ್ಲಿ ನಮ್ಮ ಕಾಲೇಜಿನ ಪ್ರತಿಷ್ಠೆ ಹೆಚ್ಚಿಗೆ ಮಾಡಿ ಇವತ್ತಿನ ದಿವಸ ಏನಪ್ಪ ನಮಗೆಲ್ಲರಿಗೆ ನಮ್ಮ ಪ್ರಾಚಾರ್ಯ ಆಗಿರ್ತಕ್ಕಂಥ ನಾವಾಗಿರ್ಬೋದು, ಉಪನ್ಯಾಸಕ ಬಳಗಾಗಿರ್ಬೋದು, ಅಥವಾ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿ ಆಗಿರ್ತಕ್ಕಂಥ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ಸರ್ವ ಸದಸ್ಯ ಮಂಡಳಿ ಹಾಗೂ ಆಡಳಿತ ವಿಭಾಗ ಅಧಿಕಾರಿಗಳು ಎಲ್ಲ ಇಡೀ ಒಂದು ನಮ್ಮ ಸಂಸ್ಥೆಯಲ್ಲಿ ಎಲ್ಲ ಒಂದು ವೃತ್ತಿ ಬಾಂಧವರು ಏನದಾರ ಎಲ್ಲರಿಗೂ ಕೂಡ ಏನಪ್ಪ ನಮ್ಮ ಕಾಲೇಜಿನ ಫಲಿತಾಂಶ ಅಂತಕ್ಕಂಥ ತೆಗೆದುಕೊಂಡಿದ್ದರಿಂದ ಬಹಳಷ್ಟು ಸಂತೋಷದಾಯಕವಾಗಿರ್ತಕ್ಕಂಥ ವಿಷಯ. ಹೀಗಾಗಿ ಆ ವಿದ್ಯಾರ್ಥಿನಿಗೆ ಏನಪ್ಪ ಅಭಿನಂದನೆಗಳು ಕೂಡ ಏನಪ್ಪ ಸಲ್ಲಿಸ್ತಕ್ಕಂಥದ್ದು. ಮತ್ತು ಅದೇ ರೀತಿಯಾಗಿ ನಮ್ಮ ಕಾಲೇಜಿನಲ್ಲಿ ಈ ವಾಣಿಜ್ಯ ವಿಭಾಗದಲ್ಲಿ ಚೈತ್ರಾ ದಯಾನಂದ್ ಪಾಟೀಲ್ ಅಂತಕ್ಕಂಥ ವಿದ್ಯಾರ್ಥಿನಿ, ಆ ವಿದ್ಯಾರ್ಥಿನಿ ಕೂಡ ನಮ್ಮ ಕಾಲೇಜಿಗೆ ಏನಪ್ಪ ಅಂದ್ರೆ ಕೀರ್ತಿಯನ್ನು ತಂದಿದ್ದಾಳೆ. ಅವಳು ಕೂಡ 600ಕ್ಕೆ 570ರಷ್ಟು ಏನಪ್ಪ ಅಂಕಗಳು ತೆಗೆದುಕೊಂಡು ಶೇಕಡ 95ರಷ್ಟು ವಾಣಿಜ್ಯ ವಿಭಾಗದಲ್ಲಿ ಒಂದು ಪ್ರತಿಶತ ತೆಗೆದುಕೊಂಡು ಇವತ್ತಿನ ಕಾಲೇಜಿನ ಒಂದು ಕೀರ್ತಿ ತಾಲೂಕಿನಲ್ಲಿ ತಂದಿದ್ದಕ್ಕಾಗಿ ಆ ವಿದ್ಯಾರ್ಥಿನಿ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ಉಪನ್ಯಾಸಕರ ಕಡೆಯಿಂದ ಏನಪ್ಪ ಎಲ್ಲ ಒಂದು ಆಡಳಿತ ಮಂಡಳದ ಕಡೆಯಿಂದ ಏನಪ್ಪ ಅಂದ್ರೆ ಆ ವಿದ್ಯಾರ್ಥಿನಿ ಕೂಡ ಒಂದು ಅಭಿನಂದನೆಗಳು ಕೂಡ ಸಲ್ಲಿಸ್ತಾ ಇರ್ತಕ್ಕಂಥದ್ದು. ನಾನು ಪ್ರಾಚಾರ್ಯರಾಗಿದ್ದುಕೊಂಡು ಮಲ್ಲು ಕೆರಕನಹಳ್ಳಿ ಅಂತಕ್ಕಂಥದ್ದು ಹಾಗೂ ಈ ಒಂದು ಎಲ್ಲ ಒಂದು ನಮ್ಮ ಉಪನ್ಯಾಸಕ ಬಳಗದ ವತಿಯಿಂದ ಏನಪ್ಪ ಅಂದರೆ ಒಂದು ಪರಿಶ್ರಮದಿಂದಾಗಿ ಇವತ್ತಿನ ದಿವಸ ಏನಪ್ಪ ಅಂದರೆ ಇಂಥ ಒಂದು ಫಲಿತಾಂಶ ಅಂತಕ್ಕಂಥ ತಾಲೂಕಿನಲ್ಲಿ ನಾವು ಪಡೆದುಕೊಂಡಿರ್ತಕ್ಕಂಥ ಹೆಮ್ಮೆಯ ವಿಷಯ ಏನಪ್ಪ ಅಂದ್ರೆ ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ.